ಸೊ ಇವಾಗ ನಾವು ಮಾಡ್ತಿರೋದು ಮೆಥಡ್ ವೆರಿಫಿಕೇಷನ್. ಸೊ ಮೆಥಡ್ ವೆರಿಫಿಕೇಷನ್ ಅಂದರೆ ಈಗ ಇದಕ್ಕೆ ಯಾವುದನ್ನ ಒಂದು ಅನಲಿಟಿಕಲ್ ಮೆಥಡ್ ಇರ್ಬೋದು, ಯಾವುದೇ ಇರ್ಬೋದು. ಈಗ ನಾವು ಒಂದು ವಾಟರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಮೆಥಡ್ಸ್ ಇರುತ್ತೆ, ಅದಕ್ಕೆ ಒಂದು ಗೈಡ್ಲೈನ್ಸ್ ಇರುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, APH ಬುಕ್ ಇರ್ಬೋದು, ಆ ಥರ ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ ಪ್ರಕಾರ ನಾವು ಅದನ್ನು ಯೂಸ್ ಮಾಡಿ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಬಟ್ ಕೆಲವು ಟೈಮಲ್ಲಿ ಏನು ಡೌಟ್ ಬರುತ್ತೆ ಅಂದರೆ ಆ ಮೆಥಡು ಕರೆಕ್ಟಾಗಿದೆಯಾ, ಆ ಮೆಥಡ್ ನಮ್ಮ ಲ್ಯಾಬಿಗೆ ಸೂಟ್ ಆಗುತ್ತಾ, ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸಿಗೆ ಸೂಟ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ, ಆ ಮೆಥಡ್ ಕರೆಕ್ಟಾಗಿ ಬರ್ತಿದ್ದೆ ಅಂತ ಚೆಕ್ ಮಾಡೋದಕ್ಕೆ ನಾವು ಮೆಥಡ್ ವೆರಿಫಿಕೇಷನ್ ಅಂತ ಮಾಡ್ತೀವಿ. ಸೊ ಅದರ ಡೆಫಿನೇಷನ್ ಅದೇ. ಮೆಥಡ್ ವೆರಿಫಿಕೇಷನ್ ಈಸ್ ಎ ಪ್ರೋಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ಎ ಡಾಕ್ಯುಮೆಂಟೆಡ್ ಎವಿಡೆನ್ಸ್ that is specific process will constantly produce a product that meets predetermined specification and quality attribute. ಅಂದರೆ ಆ ಮೆಥಡು ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿದೆಯಾ ಅಂತ ಚೆಕ್ ಮಾಡೋದು ಮೆಥಡ್ ವೆರಿಫಿಕೇಷನ್. ಅದನ್ನು ಚೆಕ್ ಮಾಡೋಕ್ಕೆ ನಾವು ಕೆಲವೊಂದು ಪ್ಯಾರಾಮೀಟರ್ಸ್ ಅಂತ ಯೂಸ್ ಮಾಡ್ತೀವಿ. ಅದ್ರ ಬಂದು ಮೊದಲನೇದು ಪ್ರೆಸಿಷನ್, ಎರಡನೇದು ಡಿಟೆಕ್ಷನ್ ಲಿಮಿಟು, ಮೂರನೇದು ಕ್ವಾಂಟಿಟೇಷನ್ ಲಿಮಿಟು, ನೆಕ್ಸ್ಟ್ನೇದು ಲಿನಿಯಾರಿಟಿ, ಕೊನೆಯದು ಅಕ್ಯುರೇಸಿ. ಕ್ವಾಂಟಿಟೇಷನ್ ಅಥವಾ ಕ್ವಾಂಟಿಫಿಕೇಷನ್ ಎರಡು ಒಂದೇ. ಮೆಥಡ್ ಪ್ರೆಸಿಷನ್ ಅಂದರೆ ಈಗ ನಮ್ಮ ಲ್ಯಾಬಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅನ್ಕೊಳ್ಳೋಣ, ಇಬ್ಬರು ಕೆಮಿಸ್ಟ್ ಇರ್ತಾರೆ, ಒಂದೇ ಸ್ಯಾಂಪಲ್ನ ಇಬ್ಬರಿಗೂ ಕೊಡ್ತೀನಿ, ಅವರಿಗೂ ಚೆಕ್ ಮಾಡಿ ರಿಸಲ್ಟ್ ಕೊಡಬೇಕು ಒಂದೇ ದಿನ ಕೊಡಬೇಕು. ಆವಾಗ ಅವು ಕೊಡೋ ರಿಸಲ್ಟ್ ರಿಪೀಟಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಅದನ್ನು. ಇಬ್ಬರು ಕೆಮಿಸ್ಟ್ ಮಾಡೋದ್ರಿಂದ ಇಬ್ಬರು ರಿಸಲ್ಟ್ ಸೇಮ್ ಬಂದು ಅವ್ರ ಡಿವಿಯೇಷನ್ ಲೆಸ್ ಇದ್ರೆ ಲೆಸ್ ದ್ಯಾನ್ 2% ಇದ್ರೆ ಆ ಡಿವಿಯೇಷನ್, ಸೊ ಆ ಮೆಥಡು ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ಬರ್ತಿದೆ ಅಂತ. ಸಪೋಸ್ ಕೆಮಿಸ್ಟ್ರಿ ಇಬ್ಬರು ಇರಲ್ಲ, ಒಂದೇ ಇನ್ಸ್ಟ್ರೂಮೆಂಟ್ ಇರುತ್ತೆ, ಆವಾಗ ಒಬ್ಬರ ಕೈಯಲ್ಲೇ ಅದು 10 ಟ್ರಯಲ್ಲು, 7 ಟ್ರಯಲ್ಸು, 8 ಟ್ರಯಲ್ಸು ಮಾಡಿಸಿ ಆ 8 ಟ್ರಯಲ್ಸ್ ಆ್ಯಾವ್ರೇಜ್ ತೊಗೊಂಡಾಗ ಅದು ಡಿವಿಯೇಷನ್ ಏನು ಲೆಸ್ ದ್ಯಾನ್ 2% ಬಂದರೆ ಅವಾಗಲೂ ಕೂಡ ಮೆಥಡ್ ಪಾಸ್ ಆಗುತ್ತೆ. ಇದನ್ನು ನಾವು ರಿಪೀಟಬಿಲಿಟಿ ಅಂತೀವಿ. ರೀಪ್ರೊಡ್ಯೂಸಬಿಲಿಟಿ ಅಂದರೆ ಸೇಮ್ ಸ್ಯಾಂಪಲ್ ಡಿಫ್ರೆಂಟ್ ಡೇಸ್, ಡಿಫ್ರೆಂಟ್ ಡೇಸ್ ಅಂದರೆ ಈಗ ಅದೇ ಕೆಮಿಸ್ಟ್ ಇರ್ಬೋದು, ಅವ್ರೇನು ಮಾಡ್ತಾರೆ, ಇವತ್ತು ಚೆಕ್ ಮಾಡಿದ ಸ್ಯಾಂಪಲ್ನ ಇವತ್ತು ರಿಸಲ್ಟ್ ಕೊಡ್ತಾರೆ, ಲೆಸ್ ದ್ಯಾನ್ 2% ಅಚೀವ್ ಆದರೂ ಗುಡ್. ಅದೇ ಸ್ಯಾಂಪಲ್ನ ಅದೇ ಕೆಮಿಸ್ಟು ನಾಳೆ ಬಂದು ಚೆಕ್ ಮಾಡಿ ಅದೇ ಅಕ್ಯುರೇಸಿ ರಿಸಲ್ಟ್ ಕೊಟ್ಟರೆ ಸೊ ಅವಾಗ ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಅಂದರೆ ಆ ಸ್ಯಾಂಪಲ್ ನಮ್ಮ ಇನ್ಸ್ಟ್ರೂಮೆಂಟಿಂದ ಏನು ಚೇಂಜ್ ಆಗ್ತಿರಲ್ಲ, ಅನಾಲಿಸಿಸ್ ಪಕ್ಕ ಬರ್ತಿರುತ್ತೆ ಅಂತ. ಅದನ್ನು ನಾವೇನಂತೀವಿ ರೀಪ್ರೊಡ್ಯೂಸಬಿಲಿಟಿ ಅಂತೀವಿ. ಇವೆರಡೂ ಕೂಡ ರಿಪೀಟಬಿಲಿಟಿ ಆ್ಯಂಡ್ ರೀಪ್ರೊಡ್ಯೂಸಬಿಲಿಟಿ ಬೋತ್ ಕಮ್ಸ್ ಅಂಡರ್ ಪ್ರಿಸಿಷನ್. ನೆಕ್ಸ್ಟ್ ಬಂದು ಡಿಟೆಕ್ಷನ್ ಲಿಮಿಟ್ ಅಂತಾರೆ. ಡಿಟೆಕ್ಷನ್ ಲಿಮಿಟ್ ಅಂದರೆ ಈಗ ನಮ್ಮ ಸ್ಯಾಂಪಲಲ್ಲಿ ಮಿನಿಮಮ್ ಎಷ್ಟುವರೆಗೂ ನಾವು ಚೆಕ್ ಮಾಡ್ಬೋದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಅನ್ನೋದೇ ಡಿಟೆಕ್ಷನ್ ಲಿಮಿಟ್ ಆಗುತ್ತೆ. ಕ್ವಾಂಟಿಫಿಕೇಷನ್ ಅಂದರೆ ಏನಿಲ್ಲ, 3 times ಡಿಟೆಕ್ಷನ್ ಲಿಮಿಟ್. ಅಂದರೆ ನಾವು ರಿಸಲ್ಟ್ನ ಕೊಡೋಕ್ಕೂ ಮುಂಚೆ ಕ್ಲೈಂಟಿಗೆ ನಮ್ಮ ಇನ್ಸ್ಟ್ರೂಮೆಂಟ್ ಏನು ಚೆಕ್ ಮಾಡುತ್ತೋ ಅದಕ್ಕಿಂತ 3 ಪಟ್ಟು ಜಾಸ್ತಿ ಇಂದ ನಾವು ರೇಂಜ್ ಸ್ಟಾರ್ಟ್ ಮಾಡ್ತೀವಿ. ಲೀನಿಯಾರಿಟಿ ಅಂದರೆ ಈಗ ನಾನು ಒಂದು ಲೋ ಕಾನ್ಸಂಟ್ರೇಷನಿಂದ ಹೈ ಕಾನ್ಸಂಟ್ರೇಷನ್ವರೆಗೂ ಒಂದು ಸ್ಪೈಕ್ ಮಾಡಿಕೊಟ್ಟಾಗ ಅವ್ರು ಅದಕ್ಕೆ ಅಬ್ಸರ್ವೆನ್ಸ್ ಇರ್ಬೋದು ಏನಾದ್ರು ಒಂದು ಮಾಡಿ ಚೆಕ್ ಮಾಡಿದಾಗ ಗ್ರಾಫ್ ಲೀನಿಯರಾಗಿ ಬಂದರೆ ಸ್ಟ್ರೈಟ್ ಲೈನ್ ಬಂದು ಹಾಫ್ ಸ್ಕ್ವೇರ್ ವ್ಯಾಲ್ಯೂ ಬಂದು ಗ್ರೇಟರ್ ದೆನ್ 0.99 ಅಚೀವ್ ಆದರೆ ಸೊ ಲೀನಿಯಾರಿಟಿ ಆಲ್ಸೋ ಗುಡ್. 0.99ಗಿಂತ ಕೆಳಗೆ ಬಂದರೆ ಲೀನಿಯಾರಿಟಿ ಕೂಡ ಫೇಲ್ ಆಗುತ್ತೆ, ಸೊ ಅದು ಪಾಸ್ ಆಗುತ್ತೆ. ಅಕ್ಯುರೇಸಿ ಅಂತ ಅನ್ನೋದು ಬಂದು ಅಕ್ಯುರೇಸಿ ಮೀನ್ಸ್ ಇಟ್ಸ್ ಎ ರಿಕವರಿ. ಈಗ ನಾನು ಏನು ಮಾಡ್ತೀನಿ, ಎಕ್ಸಾಕ್ಟಾಗಿ 80% ನಾನು ಸ್ಪೈಕ್ ಮಾಡಿ ನಿನಗೆ ಕೊಡ್ತೀನಿ, ನೀನು ವಾಪಸ್ ರಿಸಲ್ಟ್ ಕೊಡ್ತೀಯಲ್ಲ ಅದು ಇನ್ ಬಿಟ್ವೀನ್ 80 to 120% ಅಥವಾ 95 ಇಂದ 105% ಒಳಗಿರಬೇಕು. ಏನಾದ್ರು ನೀವು ಕೊಡೋದಕ್ಕೆ ಈಗ ನಾನು 80 ರೂಪಾಯಿ ಕೊಟ್ಟು ರಿಸಲ್ಟ್ನ ನೀನು 60 ರೂಪಾಯಲ್ಲಿ ಕೊಟ್ಟರೆ ಇಟ್ಸ್ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್. ನಾನು 80% ಎಕ್ಸ್ಪೆಕ್ಟ್ ಮಾಡಿದಾಗ ಯು ಶುಡ್ ಗಿವ್ ಅಟ್ಲೀಸ್ಟ್ 79, 78 ಇದು ಅಥವಾ 81, 82. ನಾನು ಕೊಡೋಕ್ಕೆ 2% ಜಾಸ್ತಿ, 2% ಕಮ್ಮಿ ಕೊಡಬೇಕು, ತುಂಬ ಡಿಫ್ರೆನ್ಸ್ ಆಗ್ಬಾರ್ದು. ಅದು ಬಂದು ಅಕ್ಯುರೇಸಿ. ಓಕೆನಾ? ಸೊ ಇದು ಅದು ಒಂದು ಪ್ಯಾರಾಮೀಟರ್ಗೆ. ಸೊ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಎಕ್ಸಾಂಪಲ್ ಬಂದು ಇದು ಬಂದು ಮೆಥಡ್ ವೆರಿಫಿಕೇಷನ್ ನೋಡಿರ್ಬೋದು ನೀವು. ಮೆಥಡ್ ವೆರಿಫಿಕೇಷನ್ ಆಫ್ ಮರ್ಕ್ಯೂರಿ ಯೂಸಿಂಗ್ ಅಟಾಮಿಕ್ ಅಬ್ಸರ್ಪ್ಷನ್ ಸ್ಪೆಕ್ಟ್ರೋಫೋಟೋಮೀಟರ್. ನಮ್ಮ ಲ್ಯಾಬಲ್ಲಿ ಇನ್ಸ್ಟ್ರೂಮೆಂಟ್ ಇದೆ, ಆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ವಿ ಆರ್ ಚೆಕಿಂಗ್ ಪ್ರೊಸೀಜರ್. ಅದು ಮಾಮೂಲಿ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಟೈಟಲ್ ಹಾಕ್ತೀವಿ, ಸ್ಕೋಪ್ ಹಾಕ್ತೀವಿ, ಇದು ಥಿಂಗ್ಸ್ ಎಲ್ಲ ಬಂದು ನಿಮಗೆ ಲಾಸ್ಟ್ ರೆಫರೆನ್ಸಲ್ಲಿ ಸಿಗುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ದಿಸ್ ಇಸ್ ಮೆಥಡ್ ವೆರಿಫಿಕೇಷನ್ ಆಫ್ ಮರ್ಕ್ಯೂರಿ ಇನ್ ವಾಟರ್ ಯೂಸಿಂಗ್ AAS ಅಷ್ಟೇ. ಇಂಟ್ರೊಡಕ್ಷನ್ ಬಂದು AAS ಬಗ್ಗೆ ಇರುತ್ತೆ, ಆ ಇನ್ಸ್ಟ್ರೂಮೆಂಟ್ ಹೆಂಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಮೆಟೀರಿಯಲ್ಸ್ ಇದು ವೆರಿಫಿಕೇಷನ್ ಮಾಡಬೇಕು ನಮ್ಗೆ ಏನೇನು ಬೇಕು. ನಮಗೆ ಮೊದಲು ಇನ್ಸ್ಟ್ರೂಮೆಂಟ್ ಬೇಕು, ಅದ್ರದ್ದು ಲ್ಯಾಂಪು ಟೆಕ್ನಿಕ್ ಎಲ್ಲ ಗೊತ್ತಿರಬೇಕು, BP 100 ಬೇಕು, ಅಬ್ಸರ್ಪ್ಷನ್ಸ್ ಇರಬೇಕು, ಕೆಲವು ಕೆಮಿಕಲ್ಸ್ ಬೇಕಾಗುತ್ತೆ. ನಾವು ಪ್ರೊಸೀಜರಲ್ಲಿ ಏನು ಫಾಲೋ ಮಾಡಿದ್ರು ಅದೇ ಕೆಮಿಕಲ್ಸ್. ಇದು ಲೀಸ್ಟ್ ಆಫ್ ಕೆಮಿಕಲ್ಸ್. ಏನೋ ಪ್ರೊಸೀಜರ್ ಫಸ್ಟ್ ನಾವು
ಏನೇ ಮಾಡಬೇಕಾದ್ರೂ ಇನ್ಸ್ಟ್ರೂಮೆಂಟ್ನ ಕ್ಯಾಲಿಬ್ರೇಟ್ ಮಾಡಬೇಕು. ಓಕೆ. ಸೊ ಕ್ಯಾಲಿಬ್ರೇಟ್ ಮಾಡೋದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಹಾಂ 10 ಮೈಕ್ರೋಗ್ರಾಮ್, 20 ಮೈಕ್ರೋಗ್ರಾಮ್, 30 ಮೈಕ್ರೋಗ್ರಾಮ್ 3 ಸ್ಟ್ಯಾಂಡರ್ಡ್ಸ್ ಮಾಡ್ಕೊಂಡಿದ್ದೀನಿ. ಓಕೆ. ದೀಸ್ ಆರ್ ಪ್ರಿಪ್ರೇಷನ್ಸ್. ಓಕೆ. ಸ್ಯಾಂಪಲ್ ಪ್ರಿಪ್ರೇಷನ್ಸ್ಗೆ ನಾವು ರೆಫರೆನ್ಸ್ ನೋಡ್ಬೋದು ಅಥವಾ SOP ನೋಡ್ಕೊಬೋದು. ಓಕೆ. ಇದು ಇನ್ಸ್ಟ್ರೂಮೆಂಟ್ ಆಪ್ರೇಟಿಂಗ್ ಕಂಡೀಷನ್. ಇನ್ಸ್ಟ್ರೂಮೆಂಟ್ ಆನ್ ಮಾಡೋದ್ರಿಂದ ಹಿಡಿದು ನೋಡ್ಬೋದು ನೀವು ಹೆಂಗಿದೆ ಅಲ್ಲಿ ಅಂತ. ಓಕೆ. ಆನ್ ಮಾಡೋದ್ರಿಂದ ಹಿಡಿದು ಕೊನೆಗೆ ಅದನ್ನು ಮುಗಿದ್ಮೇಲೆ ಆಫ್ ಮಾಡೋವರೆಗೂ ಥಿಂಗ್ಸ್ ಇಲ್ಲಿರುತ್ತೆ. ಓಕೆ. ಫೈನಲ್ ಆಗಿ ರಿಸಲ್ಟ್ ಆ್ಯಂಡ್ ಡಿಸ್ಕಷನ್ ಬರುತ್ತೆ. ಇಲ್ಲಿ ನೋಡಿ ನಾವು ಫಸ್ಟು ಕಾನ್ಸಂಟ್ರೇಷನ್ ಇಕ್ಕಿದ್ದೀನಿ, ಇಲ್ಲಿ ಅಬ್ಸರ್ವೆನ್ಸ್ ತೊಗೊಂಡಿದ್ದೀನಿ. ನಾನು ಬ್ಲಾಂಕ್ ಆಸ್ಪಿರೇಟ್ ಮಾಡಿದ್ರೆ ಅಬ್ಸರ್ವೆನ್ಸ್ 0 ಬಂದಿತ್ತು. ಓಕೆ. 10, 20, 30ಗೆ ದೀಸ್ ಆರ್ ದಿ ಅಬ್ಸರ್ವೆನ್ಸ್. ಓಕೆ. ಇದಕ್ಕೆ ನಾನು ಗ್ರಾಫ್ ಹಾಕಿದ್ದೀನಿ. R² ಐ ಅಚೀವ್ 0.9995. ಓಕೆ. ಸೊ R² 0.99 ಜಾಸ್ತಿ ಇದೆ. ಓಕೆ. ಸೊ ನಮ್ಮದು ಲೀನಿಯರಿಟಿ ಪಾಸ್ ಆಯಿತು. ಓಕೆ. ಸೊ ಇಲ್ಲಿ ಬರ್ತಿಲ್ಲಿ ನೋಡಿದಾಗ ದ ಕೋರಿಲೇಷನ್ ಕೋಎಫಿಷಿಯಂಟ್ R² ಆಫ್ ಮರ್ಕ್ಯೂರಿ ಸ್ಟ್ಯಾಂಡರ್ಡ್ ವರ್ಕಿಂಗ್ ಸೊಲ್ಯೂಷನ್ Okay. ಕ್ಯಾಲಿಬ್ರೇಷನ್ obtained was 0.9995, Okay. which indicate linearity of R² greater than 99 was acceptable and can be used to determine the mercury. Okay. So ಈ ಮೆಥಡಲ್ಲಿ ಲೀನಿಯರಿಟಿ ಪಾಸ್ ಆಗಿದ್ದರಿಂದ ನಾವು ಇದನ್ನು ಚೆಕ್ ಮಾಡೋ ಅರ್ಹತೆ ಇದೆ. ಓಕೆ. ನೆಕ್ಸ್ಟ್ ಮೆಥಡ್ ವೆರಿಫಿಕೇಶನ್ ಅಂತ ಹೋದಾಗ ಕೆಲವೊಂದು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀವಲ್ವಾ, ದೀಸ್ ಆರ್ ದಿ ಥಿಂಗ್ಸ್. ಓಕೆ. ಅಕ್ಯುರೇಸಿ, ಪ್ರಿಸಿಷನ್, Okay. ಲೀನಿಯರಿಟಿ ಆಗಲೇ ಮಾಡಿದ್ವಲ್ಲ ಅದೇ. ಓಕೆ. ಇದು ರಿಪೀಟಬಿಲಿಟಿ, ರೀಪ್ರೊಡ್ಯೂಸಬಿಲಿಟಿ, LOD ಮತ್ತು LOQ. ಓಕೆ. ಫಸ್ಟ್ ವಿ ಗೋ ವಿತ್ ಅಕ್ಯುರೇಸಿ. ಅಕ್ಯುರೇಸಿ. ಅಕ್ಯುರೇಸಿ ಅಂದರೆ ಏನು ಅಂತ ಕೇಳ್ಬೋದು. ಅಕ್ಯುರೇಸಿ ಇದು ಮೆಜರ್ ಕ್ಲೋಸ್ನೆಸ್. ಅಂದರೆ ಒಂದು ಸ್ಯಾಂಪಲ್ ನಾನು ನಿಮಗೆ ಕೊಡ್ತೀನಿ, ಅದು 10 ಮೈಕ್ರೋಗ್ರಾಮ್ ಅಂದ್ಕೊಳ್ಳೋಣ. ಒಂದು ಕೆಮಿಸ್ಟ್ 1, ಕೆಮಿಸ್ಟ್ 2 ಅಥವಾ ಒಂದೇ ಕೆಮಿಸ್ಟ್ 10 ಮೈಕ್ರೋಗ್ರಾಮ್, 15 ಮೈಕ್ರೋಗ್ರಾಮ್ ಎರಡು ಕೊಟ್ಟಿದ್ದೀನಿ ನಾನು. ಎರಡು ಚೆಕ್ ಮಾಡಿದ್ದಾರೆ. ಓಕೆ. ಒಂದು 7 ಟ್ರಯಲ್ಸ್ ಮಾಡಿದ್ದಾರೆ, ಹಾಂ. ಎರಡಕ್ಕೂ ಮೀನ್ ಮಾಡಿದ್ದಾರೆ. ಓಕೆ. SD ಇಷ್ಟು ಬಂದಿದೆ, Okay. ರಿಕವರಿ 100% ಕೊಟ್ಟಿದ್ದಾರೆ. ಓಕೆ. ಸೊ ನನ್ನ ರಿಕವರಿ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಓಕೆ. 80 to 120%. ಇದರೊಳಗೆ ಇವ್ರು 100% ಕೊಟ್ಟಿದ್ದಾರೆ. ಸೊ ಇವರು ಅಚೀವ್ ಆಗಿದೆ. ಇದು ಬಂದು ನಮ್ಮ ವೆರಿಫಿಕೇಷನ್ಗೆ. ಸಪೋಸ್ ತೀರಾ ಸೆನ್ಸಿಟಿವ್ ಪ್ಯಾರಾಮೀಟರ್ ಇದ್ದರೆ ರಿಕವರಿ ಮೇ ಚೇಂಜ್, 95 to 105 ಆಗ್ಬೋದು. ನಂದಕ್ಕೆ ನಾನು 80 to 120 ಮಾಡಿದ್ದೇನೆ. ಇದು ಸೊ ಇಲ್ಲಿಗೆ ಅಕ್ಯುರೇಸಿ ಕೂಡ ಪಾಸ್, ಲಿನಿಯರಿಟಿ ಪಾಸ್ ಆಗಿದ್ದೀವಿ, ಓಕೆ. ಅಕ್ಯುರೇಸಿ ಪಾಸ್ ಆಗಿದ್ದೀವಿ. ನೆಕ್ಸ್ಟ್ ವಿಲ್ ಗೋ ವಿತ್ ಪ್ರಿಸಿಷನ್. ಓಕೆ. ಪ್ರಿಸಿಷನ್ ಅಂದರೆ ಈಗ ಜಸ್ಟ್ ಒಂದು ನಾನು ನಿಮಗೆ ಮುಂಚೆನೇ ಹೇಳಿದೆ, ರಿಪೀಟಬಿಲಿಟಿ, ರೀಪ್ರೊಡ್ಯೂಸಬಿಲಿಟಿ ಅಂತ. ಓಕೆ. ಸೊ ರಿಪೀಟಬಿಲಿಟಿ ಹೋಗೋಕ್ಕೂ ಮುಂಚೆ ಐ ವಿಲ್ ಗಿವ್ ಜಸ್ಟ್ ಒಂದು ನೌನ್ ಕಾನ್ಸಂಟ್ರೇಷನ್. ಕೆಮಿಸ್ಟ್ ಅವ್ರಿಗೆ ಪ್ರಿಪೇರ್ ಮಾಡೋಕ್ಕೆ ಹೇಳ್ತೀವಿ. ಓಕೆ. 5, 10, 20 ಓಕೆ. ಏನು ರಿಕವರಿ ಕೊಡ್ತಾರೋ ಅದು ಏನಾದರೂ 0.2, 0.3, 0.1 ಕೊಟ್ಟಿದ್ದಾರೆ. ಸೊ 2%ಗಿಂತ ಒಳಗಿದೆ. ಓಕೆ. ಸೊ ಈ ಬೇಸಿಸ್ ಮೇಲೆ, ಓಕೆ. ಈ ಪ್ರಿಸಿಷನ್ ಬೇಸಿಸ್ ಮೇಲೆ ಓಕೆ. ಐ ಗಿವ್ ರಿಪೀಟಬಿಲಿಟಿ ಅನಾಲಿಸಿಸ್ ಓಕೆ. ಡೇ 1 ಆ್ಯಂಡ್ ಡೇ 2. ಓಕೆ. ಅದರಲ್ಲಿ 10 ppm ಚೆಕ್ ಮಾಡೋಕ್ಕೆ ಹೇಳಿದೆ. ಅವ್ರು ಇವತ್ತು ಬಂದು 10 ಚೆಕ್ ಮಾಡ್ತಾರೆ, ಓಕೆ. ಮೀನ್ ಬರುತ್ತೆ, ರಿಕವರಿ ಚೆಕ್ ಮಾಡ್ತಾರೆ, ಈಚ್ ರಿಕವರಿದು ಮೀನ್ ತೆಗಿತಾರೆ. RSD 2ಗಿಂತ ಕಮ್ಮಿ ಇರಬೇಕು. ಓಕೆ. ಸೇಮ್ ಅನಾಲಿಸಿಸ್ ಸೆಕೆಂಡ್ ಡೇ, ಓಕೆ. ಸೇಮ್ ವಿತ್ ಸೇಮ್ ಕೆಮಿಸ್ಟ್, ಸೇಮ್ ಇನ್ಸ್ಟ್ರೂಮೆಂಟ್, ಓಕೆ. ಅದೇ ಸ್ಯಾಂಪಲ್ಸ್ನೇ 10 ಟ್ರಯಲ್ ಮಾಡ್ತಾರೆ. ಓಕೆ. ಅದು ಕೂಡ ರಿಪೀಟಬಲ್ ಬರುತ್ತೆ. ಓಕೆ. ಬೋತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಓಕೆ. ಲೆಸ್ ದ್ಯಾನ್ 2% ಅಚೀವ್ ಆಗಿದೆ. ಸೊ ಡಿಫ್ರೆಂಟ್ ಡೇಸ್ ಚೇಂಜ್ ಆದರೂ, ಕೆಮಿಸ್ಟ್ ಚೇಂಜ್ ಆದರೂ ನಮ್ಮ ಅನಾಲಿಸಿಸ್ ಯಾವುದೂ ತೊಂದರೆ ಆಗ್ತಿಲ್ಲ. ಓಕೆ. ಸೊ ದಿಸ್ ಇಸ್ ರಿಪೀಟಬಿಲಿಟಿ. ಓಕೆ. ಸಪೋಸ್ ರೀಪ್ರೊಡ್ಯೂಸಬಿಲಿಟಿ ಅಂದರೆ ಡೇ 1 ಆ್ಯಾವ್ರೇಜು, ಡೇ 2 ಆ್ಯಾವ್ರೇಜ್ ತೊಗೊಂಡು, ಓಕೆ. ಆ್ಯಾವ್ರೇಜ್ ತೊಗೊಂಡು ಅದನ್ನು ಮೀನ್ ಮಾಡಿ, ಅದನ್ನು ಡಿವಿಯೇಷನ್ ಮಾಡಿ, ಅದ್ರ RSD ವ್ಯಾಲ್ಯೂ ಓಕೆ. ಲೆಸ್ ದ್ಯಾನ್ 2% ಅಚೀವ್ ಆದರೆ ಓಕೆ. ಸೊ ರಿಪ್ರೊಡ್ಯೂಸಬಿಲಿಟಿ ಕೂಡ ಓಕೆ. ಪಾಸ್. ಓಕೆ. ಓಕೆನಾ? ದೆನ್ ಬಂದು ಲಿಮಿಟ್ ಆಫ್ ಡಿಟೆಕ್ಷನ್ ಅಂತ ಕರೀತಾರೆ. ಓಕೆ. ಇದು ಮೇನ್. ಇಡೀ ನೀವೇನು ಮಾಡಿದ್ದೀರಾ ಇಷ್ಟು ಒಂದು ಸೆಕ್ಷನ್ ಆದರೆ ಓಕೆ. ದಿಸ್ ಲಿಮಿಟ್ ಆಫ್ ಡಿಟೆಕ್ಷನ್ ಅನ್ನೋದು ಅದು ಒಂದು ಪಾರ್ಟ್. ಓಕೆ. ಹೇಗೆ ಚೆಕ್ ಮಾಡೋದು ಲಿಮಿಟ್ ಆಫ್ ಡಿಟೆಕ್ಷನ್ನ? ಚೆಕ್ ಮಾಡೋದು ಹೇಗೆ ಅಂದರೆ, ನಾವು ಇದಕ್ಕೋಸ್ಕರ ಯೂಸ್ ಮಾಡೋದು ಸ್ಯಾಂಪಲ್ನ. ಓಕೆ. ಸ್ಯಾಂಪಲ್ನ ಆ್ಯಸ್ ಎ ಬ್ಲಾಂಕಾಗಿ ಕನ್ಸಿಡರ್ ಮಾಡ್ತೀವಿ. ಏನಾಗಿ ಕನ್ಸಿಡರ್ ಮಾಡ್ತೀವಿ? ಬ್ಲಾಂಕಾಗಿ ಕನ್ಸಿಡರ್ ಮಾಡ್ತೀವಿ. ಓಕೆ. ಅದನ್ನ ಸ್ಪೈಕ್ ಮಾಡ್ತೀವಿ. ಸೊ ನಾವು ಯಾವುದು ಸ್ಪೈಕ್ ಎಲ್ಲ ಏನು ಮಾಡಲ್ಲ, ಜಸ್ಟ್ ಸ್ಯಾಂಪಲ್ನೇ. ಓಕೆ. ಡ್ರಿಂಕಿಂಗ್ ವಾಟರ್ ಕೊಡಿ, ಅದನ್ನು ಚೆಕ್ ಮಾಡಿದಾಗ ದೇ ಗಿವ್ 10 ಟ್ರಯಲ್ಸ್ ಮಾಡಿದ್ದಾರೆ. 10 ಟ್ರಯಲ್ಸ್ ಮಾಡಿ ಮೀನ್ ವ್ಯಾಲ್ಯೂ ಬಂದು 0.0138 ಮೈಕ್ರೋಗ್ರಾಮ್ ಪರ್ ಲೀಟರ್ ಬಂದಿದೆ. ಸೊ ಇದು ಬಂದು ನಮ್ಮ LOD ವ್ಯಾಲ್ಯೂ. ಓಕೆ. ಮಿನಿಮಮ್ ದಿಸ್ ಈಸ್. ನಾನು ಚೆಕ್ ಮಾಡಿದ್ದು ಬ್ಲ್ಯಾಂಕಿಗೆ. ಬ್ಲ್ಯಾಂಕಿನ ಸ್ಪೈಕ್ ಮಾಡೋಕ್ಕಾಗಲ್ಲ. ಬ್ಲ್ಯಾಂಕ್ ಇಸ್ ಬ್ಲ್ಯಾಂಕ್ ಇಟ್ಸ್. ಓಕೆ. ಇದಕ್ಕಿನ್ನ ಕೆಳಗೆ ಹೋಗಬೇಕು ಅನ್ನೋ ಅಂದರೆ ಡಿಸ್ಟಿಲ್ ವಾಟರ್ ಹೋಗಬೇಕಾಗಲ್ಲ. ಡಿಸ್ಟಿಲ್ ವಾಟರ್ ಏನಾದ್ರು ಇರುತ್ತಾ ಮರ್ಕ್ಯೂರಿ? ಏನೂ ಇರಲ್ಲ, 0 ಬರುತ್ತೆ. ಸೊ ಅದಕ್ಕೋಸ್ಕರ 0 ಕೊಡೋ ಹಾಗಿಲ್ಲ, ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಕೊಡಬೇಕು. ಅದಕ್ಕೆ ನಾವು ಚೂಸ್ ಮಾಡೋ ಸ್ಯಾಂಪಲ್ಲೇ ಬ್ಲ್ಯಾಂಕ್. ಅದು ಕೂಡ ಸ್ಯಾಂಪಲ್ನೇ ಡೈರೆಕ್ಟ್ ಬ್ಲ್ಯಾಂಕಾಗಿ ತೊಗೊಂಡ್ಬಿಡ್ತೀವಿ. ಓಕೆ. ಅವಾಗ ಚೆಕ್ ಮಾಡಿದಾಗ ದಿಸ್
ಬರುತ್ತಲ್ಲ ಈ ವ್ಯಾಲ್ಯೂ ಮೀನ್ ವ್ಯಾಲ್ಯೂ ಹಾಂ ಅದೇ ನಮ್ಮದು ಹಾಂ LOD ವ್ಯಾಲ್ಯೂ. ಓಕೆ ಸೊ ನಾವೇನು ಮಾಡ್ತೀವಿ, ಇದಾದಮೇಲೆ LODಗೆ ಒಂದು ಫಾರ್ಮುಲಾ ಬೇರೆ ಇದೆ. ಹಾಂ ನೀವು ಡೈರೆಕ್ಟ್ ಮೀನ್ ವ್ಯಾಲ್ಯೂ ತೊಗೊಳಕ್ಕೆ ಬರಲ್ಲ ಅಂದರೆ ಓಕೆ ಫಾರ್ಮುಲಾ 3.3